ಎಲ್ಲರಿಗೂ ವಿಷ್ಣುಪ್ರಿಯ ವಿನ್ಯಾಸ ಚಾನಲ್ಗೆ ಸ್ವಾಗತ. ಇವತ್ತು ತಿಳಿಸ್ತಿರುವ ವಿಷಯ ಕಳಸ ಸ್ಥಾಪನೆ, ಅದರ ಮಹತ್ವ ಮತ್ತು ಅದರ ಪ್ರಯೋಜನೆಯ ಕುರಿತು ಒಂದಷ್ಟು. ಕಳಸವನ್ನು ಪ್ರತಿದಿನ ಮನೆಯಲ್ಲಿಟ್ಟು ಪೂಜಿಸಿದರೆ, ಇನ್ನು ಕೆಲವರು ಹಬ್ಬ ಹರಿದಿನಗಳಲ್ಲಿ ಮಾತ್ರ ಕಳಸವನ್ನಿಟ್ಟು ಪೂಜೆ ಮಾಡುತ್ತಾರೆ. ಕಳಸದಲ್ಲಿ ಲಕ್ಷ್ಮೀ ದೇವಿಯು ಇರುತ್ತಾಳೆ ಎನ್ನುವ ನಂಬಿಕೆ ಮೊದಲಿನಿಂದಲೂ ನಮ್ಮಲ್ಲಿ ಇದೆ. ಕಳಸವನ್ನು ಹಿತ್ತಾಳೆ ಅಥವಾ ತಾಮ್ರದಿಂದ ಮಾಡಲಾಗುತ್ತದೆ. ಹಬ್ಬ ಆಚರಣೆಯ ಸಮಯದಲ್ಲಿ ಕಳಸವನ್ನು ನೀರು, ನಾಣ್ಯ, ಅಕ್ಕಿ ಅಥವಾ ಆಭರಣಗಳಿಂದ ತುಂಬಿ ನಂತರ ತಲೆಕೆಳಗಾಗದಂತೆ ತೆಂಗಿನಕಾಯಿಯನ್ನು ಮೇಲೆ ಇರಿಸಲಾಗುತ್ತದೆ. ಈ ಸಮಯದಲ್ಲಿ ಇದನ್ನು ಪೂರ್ಣ ಕಳಸ ಅಥವಾ ಪೂರ್ಣ ಕುಂಭ ಎಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ಪೂರ್ಣ ಕಳಸವನ್ನು ದೇವರ ಕೋಣೆಯಲ್ಲಿ ಪ್ರತಿದಿನ ಅಥವಾ ವಿಶೇಷ ಹಬ್ಬದ ಆಚರಣೆಯಲ್ಲಿ ಇಡಲಾಗುತ್ತದೆ. ಕೆಲವು ಆಸೆಯನ್ನು ಪೂರೈಸುವ ಸಲುವಾಗಿ ಕಳಸ ಪೂಜೆಯನ್ನು ಮಾಡಲಾಗುತ್ತದೆ. ಇದು ಕುಟುಂಬದ ಹಿತದೃಷ್ಟಿ, ಸಂಪತ್ತು, ಉತ್ತಮ ಆರೋಗ್ಯ, ಶಿಕ್ಷಣ, ಮದುವೆ, ಮಕ್ಕಳು, ನ್ಯಾಯಾಲಯದ ಪ್ರಕರಣಗಳಲ್ಲಿ ಗೆಲುವು, ವಿವಿಧ ಪ್ರಯತ್ನಗಳಲ್ಲಿ ಯಶಸ್ವಿಗಾಗಿ ಆಗಿರಬಹುದು. ಕಳಸ ಪೂಜೆಯ ವಿಧಾನವು ತುಂಬ ಸರಳವಾಗಿದೆ. ಇದನ್ನು ಮನೆಯಲ್ಲಿಯೇ ಮಾಡಬಹುದು. ಕಳಸದಲ್ಲಿ ದೇವತೆ ನೆಲೆಸಿರುತ್ತಾಳೆ ಎಂಬ ನಂಬಿಕೆ ಇದೆ. ಹೀಗಾಗಿ ನಮ್ಮ ಆಸೆಗಳನ್ನು ಈಡೇರಿಸಲು ದೇವತೆಯನ್ನು ಆಹ್ವಾನಿಸಿ ನಂತರ ದೇವತೆಗೆ ಪ್ರಾರ್ಥನೆ ಹಾಗೂ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ಎಲ್ಲರಿಗೂ.